ಮೇಲೆ ಇಟ್ಟಳು ಗ್ರಿಲ್ ಚಾಲೆಂಜ್ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಸೂಪರ್ ಬೇಕಾದ್ರೆ ಅದನ್ನ ವಿಡಿಯೋ ಮಾಡಬೇಕು. ಅಮೇರಿಕನ್ ಕೂತ್ಗಳಲ್ಲಿ ಯೂಸ್ ಮಾಡ್ತಾರ ಮೈಕ್. ಚಿಕ್ಕ ವಯಸ್ಸಿನ ವಿವಾಹ ಭೋಜನವಿದು 1 ನಿಮಿಷ 54 ಸೆಕೆಂಡ್ ಅಲ್ಲಿ ಚಾಲೆಂಜ್ ಅಲ್ಲಿ ಗೆದ್ದಿರೋರು ಯಾರಂದ್ರೆ ಇದು ಖಾಲಿ ಆರ್ಡರ್. ಇವರಿಬ್ರು ಅಷ್ಟೇ ಕೈಯೇ ತೊಳ್ದಿಲ್ಲ. ಆಟವೇ ನಿಲ್ಲದು ಎಂದು ಆಟ ನಿಲ್ಲ, ನೀನು ನಮ್ಮ ಪಾಲಿಗೆ ಎಂದು ಕಿತ್ತಾಡ್ಕೊಂಡು ಸಾಯ್ತವ್ರೆ. ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ನಾವು ಬದುಕ್ತಿರೋ ಬದುಕು ಎಷ್ಟೋ ಜನರ ಕನಸು. Hi guys, welcome back to my new vlog. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಫ್ರೆಂಡ್ಶಿಪ್ ಡೇ ಇವತ್ತಿರೋದು, ಸಂಡೇ. ಏನ ಏನೋ ಡಿಸ್ಟರ್ಬ್ ಮಾಡ್ತಾನೆ ಬಿಡಿ ಅವನು. ಇವತ್ತು ಫ್ರೆಂಡ್ಶಿಪ್ ಡೇ ಅಂತ ಹೇಳ್ಬಿಟ್ಟು ಕಬಾಬ್ ಮಹಲ್ ಸೋನಹಳ್ಳಿ ಹತ್ರ ಅಲ್ಲಿ ಕರ್ಕೊಬಂದಿನಿ ಇಬ್ರನ್ನ. ಇವರಿಬ್ಬರಿಗೆ ನಾನೇ ಕೊಡಿಸ್ತಾ ಇರೋದು. ನನ್ನ ಮೇಲೆ ಹಣೆ ಇಟ್ಟಳು, ನನ್ನ ಮೇಲೆ ಹಣೆ ಇಟ್ಟಳು. ಗೈಸ್ ಇವರಿಬ್ಬರಿಗೆ ಗ್ರಿಲ್ ಚಾಲೆಂಜ್ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಸೂಪರ್. ಯಾಕಂದ್ರೆ ಇವರು ಯಮದೂತರು ಪಕ್ಕಾ ತಿಂತಾರೆ ಅಂತಾನೆ. ರೈಸ್ ಅಂತೂ ಒಂಚೂರು ಮುಟ್ಟಲ್ಲ, ಪೀಸ್ ಮಾತ್ರ ಅವನ್ನ ಎತ್ತದ ಬಾಯಿಗೆ ಹಾಕತಾನೆ. ವೋಟಿಂಗ್ ಮಾಡ್ಬೇಕಂತ ವೋಟಿಂಗ್ ಮಾಡಿ ನೋಡಿ ಗೈಸ್, ಆಡ್ಕೊಂತವನೆ. ಕಮ್ಮಿಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಅವರಿಗೆ ಆನಿಂಗ್ ಆಗೋದಿದು ಸೈಡ್ ಏನೇನು ಆರ್ಡರ್ ಮಾಡ್ಕೊಂಡಿದ್ದಾರೆ ಗೈಸ್, ಇವಾಗ ಬರುತ್ತೆ. ಇದು ಫ್ರೆಂಡ್ಶಿಪ್ ಡೇ ಬ್ಲಾಗ್. ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ತಿಂತಿರೋದೇ ಇಟ್ಟ 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 ಒಂದೇ ಸತಿ ಇಟ್ಟ. ಆಯ್ತು, ಬಿಲ್ ಕಟ್ಟಬೇಕಾದ್ರೆ ಅದನ್ನ ವಿಡಿಯೋ ಮಾಡಬೇಕು. ಅಮೇರಿಕನ್ ಕೂತ್ಗಳಲ್ಲಿ ಹಾಕೊಳ್ಳಲು ಬೇಡ ಬೇಡ ಇತ್ತು ಹಂಗೆ ಡಿಸ್ಕನೆಕ್ಟ್ ಆಗುತ್ತೆ ಹಾಕಿದ್ರೆ. ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋ ಮೈಕ್. ಚಿಕ್ಕ ವಯಸ್ಸಿನ ಒನ್ ಟೂ ತ್ರೀ ಟೈಮಿಂಗ್ಸ್ನ ಸ್ಟಾರ್ಟ್ ಮಾಡಿ ಗೈಸ್. ಏನು ಮನೇಲಿ ಊಟ ಮಾಡ್ತಿದ್ಯಾ? ಬೇಕಾ ನಾನೇ ಹೇಳ್ಕೊಡ್ಬೇಕಲ್ಲ ಚಾಲೆಂಜ್ ಅಂತ. ಇವಾಗ ಏನಾರು ಒಬ್ರೊಬ್ರಿಗೆ 500 ರೂಪಾಯಿ ಅನೌನ್ಸ್ ಮಾಡಿದ್ರೆ ಎತ್ತು ಬಾಯಿ ಹಾಕೊಂಡ್ಬಿಡ್ತಾರೆ. ತನವಿದು ದೊರಕೊಂಡಿತನಗೆ ಒಂದು ವಿವಾಹ ಭೋಜನವಿದು 1 ನಿಮಿಷ 54 ಸೆಕೆಂಡ್ ಆಗೈತೆ ಗೈಸ್. ಪ್ಲೇಟಲ್ಲಿ 2 ಪೀಸ್ ಐತೆ, ಅವನ ಪ್ಲೇಟಲ್ಲಿ 2 ಇದೆ. ಬೇಗ ತಿಂತ ಇದೆಯೋ ಅವ್ನು ಬೇಗ ತಿಂತವನೆ ಅಂತಲೇ ಗೊತ್ತಾಯ್ತಲ್ಲ. ಯಾರು ತಿಂದು ಮುಗಿಸ್ತಾರೋ ಗೊತ್ತಾಗುತ್ತೆ ಗೈಸ್. ನನ್ನ ಓಪ್ ಇವನ್ ಕಡೆನೇ ಇರೋದು, ಯಾಕಂದ್ರೆ ಅಷ್ಟೊಂದು ಕಡೆ ನೋಡಿದ್ದೀನಿ. ಆಹಾರ ಮಂಡಿಗೆಗಳೇ 3 ನಿಮಿಷ 28 ಸೆಕೆಂಡ್. ಓ ಅಣ್ಣ ಬಡ್ದು ಬಾಯಿಗೆ ಹಾಕೊಂಡವನೆ, ಇನ್ನೊಂದೇ ಪೀಸು. ಹಳಿರೆಲಾಡು ಸಾಲು ಈ ಮೂಳೆಗಳನ್ನ ಹೆಂಗ್ ಜೋಡ್ಸವನೆ. ಐದು ನಿಮಿಷ ಆಗೈತೆ ಗೈಸ್. ಇನ್ನು 5 ನಿಮಿಷಕ್ಕೆ ಒಂದು 5 ಸೆಕೆಂಡ್ ಐತೆ. ಆ 5 ನಿಮಿಷಕ್ಕೆಲ್ಲ ತಿಂದು ಮುಗಿಸ್ಬಿಟ್ಟ. ಈ ಅದು ಕಾಂಪಿಟೇಷನಲ್ಲಿ ಚಾಲೆಂಜಲ್ಲಿ ಗೆದ್ದಿರೋರು ಯಾರಂದರೆ ಇದು ಟೋಪಿವಾಲಾ, ನಮ್ಮ ಜಿಮ್ ಬಾಯ್ ಹರೀಶ್ ಬಾಸ್. ಇವ್ರು ಇನ್ನೂ ಒಂದು ಮೂಳೆ ಎಳಿತವ್ರೆ. ಆಯ್ತಿಲ್ಲ ಅಣ್ಣ, ನಿನ್ನ ಕೈಯಲ್ಲಿ ಆಯ್ತಿಲ್ಲ. ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತ. ಪೆಪ್ಸಿ ಪೆಪ್ಸಿ ಕುಡಿದ್ರೆ ಏನಾಗುತ್ತೆ ಮಚ್ಚ? ಸೂಪರ್. ಅಲ್ಲ ಅದೇನು ಅಂದಲ್ಲ, ಏನು
ಜಾಸ್ತಿ ಕುಡಿದ್ರೆ ಇದನ್ನು ಬರುತ್ತೆ. ಇದು ಯಾವುದೋ ಹೊಸದು ಹೇಳ್ತಾನೆ ಗೈಸ್ ಬಂದಿದೆ. ಮುಂಚೆ ರೈಸ್ ತಿನ್ನು ಫಸ್ಟ್. ಯಾಕೆ ನೀನೇ ಆರ್ಡರ್ ಮಾಡ್ಕೊಂಡೆ ಸರ್? ಅವನ್ ಏನು ಆರ್ಡರ್ ಮಾಡ್ಕೊಂಡೆ? ಹೌದು ಏನು ಮಾಡಿಲ್ಲ. ಏಯ್ ಇಷ್ಟೇ ಗ್ರೇಪ್ ಜ್ಯೂಸ್ ಬಂದಿದೆ. ತಾಲಿ ಆರ್ಡರ್ ಮಾಡಿ ತಾಲಿ ಮಾಡಿಲ್ಲ ಕಣೋ, ಕೇಳೋರ್ನ. ಸಾಕಪ್ಪ ತಿನ್ನಕ್ಕಾಗಲ್ಲ. ಯಾಕೆ ನಾನು ಜಾಸ್ತಿ ತಿನ್ನಕ್ಕಾಗಲ್ಲ, ಇಷ್ಟೇ ಕೈ ನೋಡ್ಕೊಂಡ್ಬಿಡ್ತೀನಿ. ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ ಕಾರಣ ನೀನು ಹೋಗು ದುಡ್ಡು ಬಿಕ್ತು. ಗೈಸ್ ಇವನ್ ಕೆಪಾಸಿಟಿ ಇನ್ನ ನಿಮಗೆ ಗೊತ್ತಿಲ್ಲ ನೋಡಿ. ಆಲ್ರೆಡಿ ಹಾಕತ್ತವನೆ ಕೈ ತೊಳ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು. ಬೇಜಾರ ಮಾಡ್ಕೋಲ್ಲ ನಾನು. ಸಾಸ್ ಬೇರೆ ತಂದಿಕ್ಬಿಟ್ಟವ್ರೆ ಗೈಸ್ ನೋಡಿ. ಇನ್ನು ಆ ಮೂಳೆನೆ ಸಿಪ್ತವನು. ಇವನು ಆಗಲೇ ಸೆಕೆಂಡ್ ರೌಂಡ್ ಬ್ಯಾಟಿಂಗ್ ಹೊಡಿತಾವನೆ. ಒಳ್ಳೆ ಕೆಪಾಸಿಟಿ. ಹಾಂ ತಿಂತಲ್ವಾ ಇಲ್ಲಿ ವಿನ್ನರ್ ಪ್ರೈಸ್ ಏನು? ಏಯ್ ಆರ್ಡ್ರ್ ತಗೊಂಡು ಇನ್ನು ಅದೇ ಪೀಸ್ ಎಳಿತಿದ್ಯಲ್ಲೋ. ನಾನಿವಾಗ ಊಟ ಮಾಡಿ ಸಿಗ್ತೀನಿ ಗೈಸ್. ಇಕ್ಕ ಮಚ್ಚ ಬ್ಲಾಗು. ಏನು ತೊಳ್ದ ನೀನು? ಕೈ ತೊಳ್ದ? ಇಲ್ಲಿ ಗಾಯ್ಸ್ ಇವ್ರಿಬ್ರು ಅಷ್ಟೇ ಕೈಯೇ ತೊಳ್ದಿಲ್ಲ. ಕಾರ್ಡ್ ಎಡ್ಡೆಡ್ ಚೇಂಜ್ ಮಾಡಿ ನಾನು ಕೈ ತೊಳ್ಕೊಂಡೆ ಬಂದು ಸೋಪು. ನಾನೇನು ಗಾಡಿ ಓಡಿಸ್ತೀನಿ ಇವನು ತೊಳ್ದಿಲ್ಲ. ಇವನು ಗಾಡಿ ಓಡಿಸ್ಕೊಂಬಂದ ಗೈಸ್ ಕೈಯೇ ತೊಳ್ದಿಲ್ಲ, ಹಂಗೆ ತಿಂತವನೆ. ಥೂ ಏನ ಕಳ್ಸೋರು ನಿಮ್ಮ ಮನೇಲಿ ಇಲ್ಲ ಈ ಬುದ್ಧಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತ. ಅದಕ್ಕೆ ನಾನು ತಿಂದೇ ಇಲ್ಲ ಗುರು, ನಾನು ತಿಂದೇ ಇಲ್ಲ. ಈಗ ಯೋಚನೆ ಮಾಡ್ಬಿಟ್ಟು ನೋಡೋದು. ಇವಾಗ ತೊಳ್ಕೊಬರ್ತೀನಿ. ಸುಮ್ಮನೆ ಇದ್ದವ್ರನ್ನ ತಿನ್ರಿ ಅಂತ ತಿಂದ್ಬಿಟ್ಟು ನಮ್ಮ ಮೇಲೆ ಬೈತವನೆ. ಮತ್ತೆ ತೊಳ್ಕೊಬಂದ್ರು. ಗುಡಿ ಸರಿ ಆಗದಿ ಅರಮನೆ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಗೈಸ್ ಅವಾಗಿಂದ ಗ್ರೇಪ್ಸ್ ಜ್ಯೂಸ್ ಅಂತ ಇದ್ದ ಬಂತು. ನೀನು ಕುಡಿಯಲ್ಲ ಅಂದಲ್ಲೋ? ಬೇಡ ಅಂದಲ್ಲೋ ಹರ್ಷ? ಟೇಸ್ಟ್ ಮಾಡ್ತೀನಿ. ಇನ್ಫ್ಲೂಯೆನ್ಸ್ ಇಂದ ಅವಳು ಲಂಚ್ ಇನ್ನ ಇಷ್ಟೇ ತಿಂತ ಇದೀನಿ. ಏನಂತೆ ಗಣೇಶ್? ಎಲ್ಲ ಖಾಲಿ ಮಾಡ್ಕೊಡ್ತಾವ್ರೆ ಗೈಸ್. ಇನ್ನೂ ಒಂಚೂರು ಆರ್ಡ್ರ್ ಇದೆ. ಇಲ್ಲ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಿದ್ದಾರೆ. ಈ ನನ್ನ ಮಕ್ಕಳು ಹೆಂಗಂದ್ರೆ ಫಸ್ಟ್ ರೈಸ್ ಆರ್ಡ್ರ್ ಮಾಡ್ಬಿಟ್ಟು ಆಮೇಲೆ ಪರೋಟ ಆರ್ಡ್ರ್ ಮಾಡಿದ್ದಾರೆ. ಬ್ಯಾಟ್ಸ್ಮ್ಯಾನ್ಸ್ ತಿನ್ನಕ್ಕೆ ಇಷ್ಟ ಆಯ್ತಿಲ್ಲ. ಬರೀ ಡೌಗಳು ನಿಂದ. ಅದಕ್ಕೆ ನಾನು ತಿನ್ನಿಸ್ತೇ ಮಾಡ್ಕೊಂಡು ಅಲ್ಲ ಕಣ ಗಣೇಶಂಗೆ ಹಾಕು. ನಾನು ಪೀಸ್ ಎಲ್ಲ ಕೊಟ್ಬಿಟ್ಟು ಗಾಯ್ಸ್ ನೋಡಿ ಗಾಯ್ಸ್. ಬಿಸಿನಾ? ಬಿಸಿ ಇಲ್ಲ ಕೊಡ್ತಿದ್ವಿ ಅಂದ್ರೂ ಕೊಡ್ತೀನಿ. ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಗೈಸ್ ವಿಡಿಯೋಗೋಸ್ಕರ ಅವ್ನು ಏನು ಪೀಸ್ ಎತ್ಕೊಂಡು ಪೀಸ್ ಹಾಕ್ಬಿಟ್ಟು ಮತ್ತೆ ವಾಪಸ್ ಹಾಕೊಂಬಿಟ್ಟ. ಗೈಸ್ ಇವನು ಪುಣ್ಯಾತ್ಮ ಗೈಸ್, ನಿಜವಾದ ಪುಣ್ಯಾತ್ಮ. ಇಷ್ಟೆಲ್ಲ ತಿಂದ್ಬಿಟ್ಟು ನೀರೇ ಸಾಕಪ್ಪ ಅಂತ ಹೇಳ್ತಾನೆ ಗೈಸ್. ಎಲ್ಲಿ ಓಪನ್ ಸೇಮ್ ಹೋಗಿ ಆರ್ಡ್ರ್ ಮಾಡು. ಏಯ್ ನಿನಗೆ ಗೊತ್ತಾಗೋದು ಯಾವಾಗ? ನಾನೇ ಮಾಡ್ಕೊತಿದ್ದು. ಹೌದು ಅಲ್ಲಿ ಮಾಡ್ತೀಯತ್ತಾನೆ, ಇಲ್ಲಿ ಯಾಕೆ ಮಾಡಲ್ಲ? ನನ್ನ ಜೊತೆ ನಿಂಗೆ ಯಾವ್ದು ಬೇಕು ಇಷ್ಟ ಬಂದು ತಗೋಬಾರೋ. ಗೈಸ್ ಇವನೇ ಫಸ್ಟ್ ಟೈಮ್ ಇಷ್ಟ ಬಂದಿದ್ದು ಎಲ್ಲ 20-30 ರೂಪಾಯಿ ತಗೋ. ಹಾಂ ನಿಮಗೆಲ್ಲ 20-30 ರೂಪಾಯಿ ಗೈಸ್ ಒಂದೇ ಒಂದು DBC ಆರ್ಡ್ರ್ ಮಾಡಿ
ಬಂದಿದ್ದಾನೆ. ಏನು ಬೇಕೋ ಅದು ತಗೋ ಅಂದ. ಇದೊಂದು ತಗೊಂಡ್ರೆ ಕರ್ಕೊಂಡೋಗಿ ಮೋಸ ಮಾಡೋಣ, ದುಡ್ಡೆಲ್ಲ ಲಾಸ್ ಮಾಡೋಣ. ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡ್ದೆ? ತೋರಿಸ್ಲಾ? ಇವಾಗ ತೋರಿಸ್ಲಾ ಇದನ್ನ? ತೋರ್ಸು. ಪೇ ಮಾಡಿರ್ತೀನಿ. ನಾನು ತಾನೇ ಪೇ ಮಾಡಿರೋದು. ಸೇಮ್ ನಂದು ಅಷ್ಟೇ. ಅವಮಾನ ಮಾಡ್ತವ್ರೆ ಗೈಸರು. ಅವಮಾನ ಮೇಲೆ ಅವಮಾನ. 270 ಇತ್ತಲ್ಲ, 260 ಮಾಡ್ಬಿಟ್ಟವ್ರೆ. GST ಕಮ್ಮಿ ಮಾಡ್ಬಿಟ್ಟವ್ರೆ. ಯಾರು ನಿನ್ನ ನೋಡಿ ಎದ್ಬಿಟ್ಟು ಹಂಗೆ ಬಂದ್ಬಿಟ್ಟವನೇ. ಇವನೊಬ್ಬನೇ ತಿಂದವನೇ. ನಾನು ತಿಂತಿದ್ದೀನಿ. ನಿಮ್ಮ ಪಾಪ ಬೇಡ ಅಂತ ಬಿಟ್ಬಿಟ್ಟವನು. ಯಾಕೋ ತಿನ್ನಲ್ವೇನೋ? ಕೆಮ್ಮೈತೆ, ಬೈತಾರೆ. ಇವಾಗ ತಾನೆ ಗಂಟ್ಲು ಆನಂಗೆ ತಿನ್ಬಿಟ್ಟಾಗ ತಿನ್ಬಿಟ್ಟಾಗ ಅದೇ ಕಿತ್ತಾಡ್ಕೊಂಡು ಸಾಯ್ತವ್ರೆ. ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು 3 ಗಂಟೆಗೆ ಇಲ್ಲ. ಮಧ್ಯದಲ್ಲಿ ಬಿಟ್ಟು ಅವನೇನು ಮಾಡಲ್ಲ ಅಂತ ಗೊತ್ತು. ನಾನ್ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಪೊಲೀಸ್ ಇದ್ದಾರೆ, ನನ್ನೇ ಇಳಿಸ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ರು. ಒಳ್ಳೆನೋ ಕಾಮನ ಬಿಲ್ಲು ಬಾಳಿಗೆ ಗುಂಡೆ ನೋಡಿ ಗೈಸ್ ಎಷ್ಟು ರಶ್ಶು ಇವತ್ತು ಭೀಮ್ನ ಮಾಸೆ ಅಂತ. ಫ್ರೆಂಡ್ಸ್, ನನ್ನ ಮಕ್ಳನ್ನ ನಂಬಲೇಬೇಡಿ ಗೈಸ್. ಯಾಕಂದರೆ ಅಲ್ಲೂ ಟ್ಯಾಕ್ಸ್ ನನ್ನ ಹತ್ರನೇ ಹಾಕ್ತಿದ್ವಿ, ಇಲ್ಲೂ ಟ್ಯಾಕ್ಸ್ ನನ್ನ ಹತ್ರನೇ ಹಾಕ್ತಿದ್ವಿ. ಇವಾಗ ಕೋಕಾ ಬೇರೆ ಕೊಡಿಸ್ಬೇಕಂತೆ, ಅದಕ್ಕೆ ಬೇರೆ ಕರ್ಕೊಂಡೋಗಿ ಹಾಕ್ಸ್ತವ್ರೆ. ನನ್ನ ಮಗನ ಮಾತ್ರ ನಂಬೇಡ್ದು ಗೈಸ್. ಅವನು ಹಾಳು ಮಾಡ್ಬಿಟ್ಟ ಜ್ಯೂಸ್ನ. ಇವತ್ತಿನ ಬ್ಲಾಗ್ ಇಷ್ಟೇ ಗಾಯ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಗುಡ್ ಡೇ, ಬಾಯ್ ಬಾಯ್. ಈಗ ಮ್ಯೂಸಿಕ್ ಕೊಟ್ಟು